ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಂಚರಾಜ್ಯಗಳ ಚುನಾವಣೆ ಪೈಕಿ 3 ರಾಜ್ಯಗಳ ಮತದಾನ ಮುಗಿದಿದೆ. ಅಸ್ಸಾಂ, ಪುದುಚೇರಿ ಹಾಗೂ ಕೇರಳದಲ್ಲಿ ಮತದಾರರು ತಮ್ಮ ನಿರ್ಧಾರವನ್ನು ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಹಾಕಿ ಮುಚ್ಚಿದ್ದಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಮತ್ತು ನಾಗಾಲ್ಯಾಂಡಲ್ಲಿ ಉಪಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳ ಹಣೆ ಬರಹವನ್ನು ಕೂಡ ಮತದಾರ ಬರೆದಾಗಿದೆ. ಕೇರಳದಲ್ಲಿ UDF ಹಾಗೂ LDF ನಾಯಕರು ಅಧಿಕಾರ ನಮ್ಮದೇ ಅಂತ ಹೇಳ್ಕೊತಾ ಇದ್ರೆ, ಅಸ್ಸಾಮಲ್ಲಿ ಈ ಬಾರಿ ಕೂಡ ನಮ್ಮದೇ ಸರ್ಕಾರ ಅಂತ BJP ಹೇಳ್ಕೊತಾ ಇದೆ. ಇನ್ನು ಬೇರೆ ರಾಜ್ಯಗಳಲ್ಲಿ ಕೂಡ ಮತದಾನ ಇನ್ನು ನಡಿಬೇಕಿರುವುದರಿಂದ, 2ನೇ ಹಂತದ ಮತದಾನ ಕೂಡ ಇರೋದ್ರಿಂದ ಎಲ್ಲ ಮುಗಿಯುವವರೆಗೆ ಯಾವ ಮತದಾನೋತ್ತರ ಸಮೀಕ್ಷೆಗಳು ಬರಬಾರದು ಅಂತ ಚುನಾವಣಾ ಆಯೋಗ ಹೇಳಿದೆ. ಹೀಗಾಗಿ ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅನ್ನೋ ಭವಿಷ್ಯವಾಣಿಗಳನ್ನು ಕೇಳೋದು ತಪ್ಪುತ್ತಾ ಇದೆ. ಇನ್ನು ಈ ಬಾರಿ ಅಸ್ಸಾಮಲ್ಲಿ BJPಯ ಆಡಳಿತವನ್ನ ಕಿತ್ತೆಸೆಯೋದಾಗಿ ಕಾಂಗ್ರೆಸ್ ಹೇಳ್ಕೊತಾ ಇದೆ. ಪುದುಚೇರಿಯಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರ ಹಿಡಿಯೋ ಕನಸನ್ನು ಕಾಣ್ತಾ ಇದ್ರೆ, ಆಡಳಿತಾರೂಢ NR ಕಾಂಗ್ರೆಸ್ ಅಧಿಕಾರವನ್ನು ನಾವು ಉಳಿಸ್ಕೋತೀವಿ ಅಂತ ಹೇಳ್ತಾ ಇದೆ. ಇನ್ನು ಕರ್ನಾಟಕದ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಆಡಳಿತ ಪಕ್ಷ ಗೆಲುವಿನ ನಿರೀಕ್ಷೆಯಲ್ಲಿದ್ರೆ, ಪ್ರತಿಪಕ್ಷಗಳು ಕೂಡ ಆಸೆಯನ್ನಿಟ್ಕೊಂಡಿವೆ. ಹಾಗಾದ್ರೆ ಇವತ್ತಿನ ಮತದಾನದಲ್ಲಿ ಏನೆಲ್ಲ ಆಯಿತು, ಯಾರೆಲ್ಲ ಪ್ರಮುಖ ನಾಯಕರು ಮತದಾನದ ಸಮಯದಲ್ಲಿ ಗಮನ ಸೆಳೆದ್ರು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 5 ರಾಜ್ಯಗಳ ಚುನಾವಣೆಯ ಪೈಕಿ ಅಸ್ಸಾಂ, ಕೇರಳ ಹಾಗೂ ಪುದುಚೇರಿ 3 ವಿಧಾನಸಭಾ ಚುನಾವಣೆಗಳು ಮುಗಿದಿವೆ. ಇದುವರೆಗಿನ ಮಾಹಿತಿ ಪ್ರಕಾರ ಪುದುಚೇರಿಯಲ್ಲಿ 86% ಮತದಾನ ನಡೆದರೆ, ಅಸ್ಸಾಮಲ್ಲಿ 84% ಮತ್ತು ಕೇರಳದಲ್ಲಿ 75% ಮತದಾನ ಆಗಿದೆ. ಇದು ಸಂಜೆ 5 ಗಂಟೆಯವರೆಗಿನ ಮಾಹಿತಿ. ಇನ್ನು ಕರ್ನಾಟಕದ ಬಾಗಲಕೋಟೆ ಹಾಗೂ ದಾವಣಗೆರೆಯ ಉಪಚುನಾವಣೆಗಳನ್ನು ನಾವು ನೋಡೋದಾದ್ರೆ, ಬಾಗಲಕೋಟೆಯಲ್ಲಿ 65.68% ಮತದಾನ ನಡೆದಿತ್ತು. ದಾವಣಗೆರೆ ದಕ್ಷಿಣದಲ್ಲಿ 63.04% ಮತದಾನ ಸಂಜೆ 5 ಗಂಟೆಯವರೆಗೆ ವರದಿಯಾಗಿತ್ತು. ಕಾಂಗ್ರೆಸ್, BJP, CPI, CPM ಸೇರಿದ ಹಾಗೆ 1,500ಕ್ಕೂ ಅಧಿಕ ಮಂದಿ ಅಭ್ಯರ್ಥಿಗಳ ಭವಿಷ್ಯ ಈಗ ಮತಪೆಟ್ಟಿಗೆಯನ್ನ ಸೇರಿದಂತಾಗಿದೆ. ಕರ್ನಾಟಕದ ದಾವಣಗೆರೆ ಕ್ಷೇತ್ರಕ್ಕೂ ಮತದಾನ ಆಗಿದೆ. ಅಲ್ಲಿ ಈ ಕ್ಷೇತ್ರವನ್ನ ಹಿರಿಯ ಕಾಂಗ್ರೆಸ್ ನಾಯಕ, ಪಕ್ಷದ ಖಜಾಂಚಿ ಕೂಡ ಆಗಿದ್ದ ಶಾಮನೂರು ಶಿವಶಂಕರಪ್ಪ ಪ್ರತಿನಿಧಿಸ್ತಾ ಇದ್ರು. 2008ರಿಂದ ಕೂಡ ಅಲ್ಲಿ ಸತತವಾಗಿ ಗೆಲ್ತಾ ಬಂದಿದ್ದ ಶಿವಶಂಕರಪ್ಪ ಕೆಲವೇ ತಿಂಗಳ ಹಿಂದೆ ನಿಧನರಾದರು. ಹೀಗಾಗಿ ಆ ಕ್ಷೇತ್ರ ತೆರವಾಯಿತು. 6 ತಿಂಗಳಿಗಿಂತ ಹೆಚ್ಚು ಯಾವ ಕ್ಷೇತ್ರವನ್ನು ಖಾಲಿ ಬಿಡೋದಿಲ್ಲ. ಹೀಗಾಗಿ ಉಪಚುನಾವಣೆ ಅಲ್ಲಿ ಘೋಷಣೆ ಆಯಿತು. ಅಲ್ಲಿ ಕಾಂಗ್ರೆಸ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿತ್ತು. ಶಾಮನೂರು ಶಿವಶಂಕರಪ್ಪ ಅವರ ಮಗ ಮಲ್ಲಿಕಾರ್ಜುನ್ ಶಾಸಕರಾಗಿದ್ದಾರೆ, ಸೊಸೆ ಸಂಸದೆಯಾಗಿದ್ದಾರೆ. ಹೀಗಾಗಿ ಶಾಮನೂರು ಅವರಿಂದ ತೆರವಾದ ಕ್ಷೇತ್ರ ಕಾರ್ಯಕರ್ತರಿಗೆ ಸಿಗಲಿ ಅಂತ ಸಾಕಷ್ಟು ಜನ ಬಯಸಿದ್ರು. ಅದರಲ್ಲೂ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸಮುದಾಯದ ಮತಗಳಿರೋದ್ರಿಂದ ಇಲ್ಲಿವರೆಗೆ ನಾವು ಶಾಮನೂರು ಕುಟುಂಬವನ್ನ, ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಬಂದಿದ್ದೀವಿ, ಶಿವಶಂಕರಪ್ಪ ಅವರನ್ನ ಗೆಲ್ಲಿಸ್ತಲೇ ಇದ್ದೀವಿ. ಈಗ ನಮಗೆ ಟಿಕೆಟ್ ಬೇಕು ಅಂತ ಮುಸ್ಲಿಂ ನಾಯಕರು ಹಠಕ್ಕೆ ಬಿದ್ರು. ಆದ್ರೆ ಅದು ಹೆಂಗಾಗತ್ತಲ್ಲಿ, ಒಂದು ಕ್ಷೇತ್ರ ನೋಡ್ಕೊಂಡು ಜಿಲ್ಲೆ ಕಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ಸಿದ್ಧ ಇರಲಿಲ್ಲ. ಶಾಮನೂರು ಕುಟುಂಬನ ಬಿಟ್ಟು ಟಿಕೆಟ್ ಹೊರಗೆ ಹೋಗಬಾರದು ಅನ್ನೋ ಶಾಮನೂರು ಮಲ್ಲಿಕಾರ್ಜುನ ಅವರ ಹಠ ಗೆಲ್ತು. ತೀವ್ರ ಹಗ್ಗ ಜಗ್ಗಾಟದ ನಂತರ ಮುಸ್ಲಿಂ ನಾಯಕರೇ ಬಂದು ಸಮಾಧಾನ ಮಾಡಿಸಿ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಶಾಮನೂರು ಕೈಗೆ ಟಿಕೆಟ್ ಅನ್ನು ಕೊಟ್ಟು ಹೋದ್ರು. ಮತ್ತೊಂದ್ ಕಡೆ BJPಲಿ ಕೂಡ ಬಣಜಗಳ ಜೋರಾಗಿ ನಡೀತಾ ಇತ್ತು. ಸಿದ್ದೇಶ್ವರ್ ಹಾಗೂ ಅವರ ವಿರೋಧಿ ಬಣ ಟಿಕೆಟ್ಗಾಗಿ ಸಿಕ್ಕಾಪಟ್ಟೆ ಪೈಪೋಟಿ ನಡೆಸ್ತು. ಹಿಂಗಾಗಿ BJPಯಲ್ಲಿ ಹೊಸ ಮುಖಕ್ಕೆ ಅವಕಾಶವನ್ನು ಕೊಡ್ತು. ಶ್ರೀನಿವಾಸ ದಾಸಕರಿಯಪ್ಪ ಅನ್ನೋರಿಗೆ ಟಿಕೆಟ್ ಅನ್ನು ಕೊಡೋದ್ರ ಮೂಲಕ ಬಣ ಜಗಳಗಳನ್ನ ಪಕ್ಕಕ್ಕಿಟ್ಟು ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವ ಕಡೆ ಗಮನ ಹರಿಸಿ ಅಂತ ಹೈಕಮಾಂಡ್ ಹೇಳ್ತು. ಹೀಗಾಗಿ ಅಲ್ಲಿ BJP ನಾಯಕರು ಮುನಿಸು ಮರೆತಂತೆ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದ್ರು. ಈ ಹಂತದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಡಿದ ಮಾತು ದಾವಣಗೆರೆ ಉಪಚುನಾವಣೆಯ ಫಲಿತಾಂಶ ಏನಾಗಬಹುದು ಅನ್ನೋ ಬಗ್ಗೆ ಒಂದು ಸೂಚನೆಯನ್ನ ಕೊಡ್ತಾ ಇತ್ತು. ಸಾಮಾನ್ಯವಾಗಿ ಆಡಳಿತ ಪಕ್ಷಗಳಿಗೆ ಉಪಚುನಾವಣೆಯಲ್ಲಿ ಗೆಲುವು ಸಾಧ್ಯ ಆಗುತ್ತೆ. ಈ ಹಿಂದೆ ಕೂಡ ಹಂಗೆ ಆಗಿತ್ತು. KR ಪೇಟೆ ಹಾಗೂ ಸಿರಾದಂಥ ಯಾವತ್ತೂ ಗೆಲ್ಲದ ಕ್ಷೇತ್ರಗಳಲ್ಲಿ ಕೂಡ BJP ಗೆದ್ದು ಬಿಟ್ಟಿತ್ತು. ಹೀಗಿರುವಾಗ ದಾವಣಗೆರೆ ಕ್ಷೇತ್ರದಲ್ಲಿ, ಕಾಂಗ್ರೆಸ್ನ ಭದ್ರಕೋಟೆಯಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಕಷ್ಟ ಏನಾಗೋದಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಅಭಿಪ್ರಾಯ ಆಗಿತ್ತು. ಇಷ್ಟಾದ್ರೂ ಪ್ರಚಾರಗಳು ಅಪಪ್ರಚಾರಗಳು ಜೋರಾಗಿ ನಡೆದವು. ಈಗ ಮತದಾನನೂ ಮುಗಿದಿದೆ. ಸಮರ್ಥ ಮತ್ತು ಶ್ರೀನಿವಾಸ ದಾಸಕರಿಯಪ್ಪ ಅವರ ಭವಿಷ್ಯ ಮತಪೆಟ್ಟಿಗೆಯನ್ನ ಸೇರಿದೆ. ಕ್ಷೇತ್ರದಲ್ಲಿ ಒಟ್ಟು 2,31,000 ಮತದಾರರಿದ್ದಾರೆ. ಕೆಲ ಕಡೆಗಳಲ್ಲಿ ಮತಯಂತ್ರಗಳ ಸಮಸ್ಯೆಗಳು ಕಂಡು ಬಂದು, ಆದರೂ ಅವುಗಳನ್ನು ಸರಿಪಡಿಸಿ ಮತದಾನ ಸಾಂಗವಾಗಿ ನಡೆಯೋ ಹಾಗೆ ನೋಡ್ಕೊಳ್ಳಾಯಿತು. ಇನ್ನು ಬಾಗಲಕೋಟೆ ಕ್ಷೇತ್ರ ಕೂಡ ಕಾಂಗ್ರೆಸ್ನ ಹಿಡಿತದಲ್ಲೇ ಇತ್ತು. HY ಮೇಟಿ ಅವರು 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದರು. ಇತ್ತೀಚೆಗೆ ಮೇಟಿ ಅವರ ನಿಧನದ ನಂತರ ಬಾಗಲಕೋಟೆ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಆಯಿತು. ಇಲ್ಲಿ BJP ಹಾಗೂ ಕಾಂಗ್ರೆಸ್ಸುಗಳು ಗೆಲ್ಲುವ ತಂತ್ರಗಳನ್ನ ಹೆಣಿತಾ ಇದ್ವು. BJPಯಿಂದ ವೀರಣ್ಣ ಚರಂತಿಮಠ ಪ್ರಬಲ ಆಕಾಂಕ್ಷಿಯಾಗಿದ್ರೆ,
ಇನ್ನಷ್ಟು ಹೊಸ ಮುಖಗಳು ಕೂಡ ಟಿಕೆಟ್ನ ರೇಸಲ್ಲಿ ಕಾಣಿಸ್ಕೊಂಡು. ಚರಂತಿ ಮಠ ಈ ಹಿಂದೆ ಇದೇ ಕ್ಷೇತ್ರದ ಶಾಸಕರಾಗಿದ್ರು, ಪ್ರಭಾವಿ ನಾಯಕ ಅನ್ನಿಸ್ಕೊಳ್ತಾರೆ. ಸೊ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡ್ತು. ಇನ್ನು ಕಾಂಗ್ರೆಸ್ ಅಲ್ಲಿ ಟಿಕೆಟ್ನ ಗೊಂದಲ ಶುರುವಾಗಿತ್ತು. ಮೇಟಿ ಅವರ ಮಕ್ಕಳಲ್ಲೇ ಟಿಕೆಟ್ಗಾಗಿ ಒಂದು ಸಣ್ಣ ಫೈಟ್ ಕೂಡ ಆಯಿತು. ಹೀಗಾಗಿ ಖುದ್ದು ಅಖಾಡಕ್ಕಿಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಕುಟುಂಬದ ಜೊತೆ ಮಾತಾಡಿದರು. ಒಂದು ಸಂದರ್ಭದಲ್ಲಿ ನೀವು ಹಿಂಗೆ ಕಿತ್ತಾಡ್ಕತಾ ಇದ್ರೆ ಟಿಕೆಟ್ ಅನ್ನ ಬೇರೆಯವರಿಗೆ ಕೊಟ್ಟು ಬಿಡ್ತೀವಿ ಅಂತ ಕೂಡ ಸಿದ್ದರಾಮಯ್ಯ ಹೇಳಿದ್ರಂತೆ. ಆ ಬಳಿಕ ಫೈನಲಿ ಮೇಟಿ ಅವರ ಮಗ ಉಮೇಶ್ ಮೇಟಿಗೆ ಟಿಕೆಟ್ ಸಿಕ್ತು. ಅಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡು ಕೂಡ ಗೆಲ್ಲುವ ಪ್ರಯತ್ನಗಳನ್ನ ತೀವ್ರ ಪ್ರಮಾಣದಲ್ಲಿ ಮಾಡಿವೆ. ಈಗಲ್ಲಿನ ಮತದಾರ ಅಭ್ಯರ್ಥಿಗಳ ಭವಿಷ್ಯವನ್ನ ಮತಪೆಟ್ಟಿಗೆ ಸೇರಿಸಿದ್ದಾನೆ. ಈ ನಡುವೆ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಣ ಹಂಚುತ್ತಾ ಇದ್ರು ಅನ್ನೋ ವಿಷಯಕ್ಕೆ ಗಲಾಟೆ ಆಗಿದೆ. 500 ಸಾಕಾಗಲ್ಲ ಕಣ್ರಯ್ಯ ಅಂತ ಜನ ಕಾಂಗ್ರೆಸ್ ನಾಯಕರನ್ನ ಮುಖಂಡರನ್ನ ತರಾಟೆಗೆ ತಗೊಂಡ ವಿಡಿಯೋಗಳು ಕೂಡ ಜಾಲತಾಣದಲ್ಲಿ ಹರಿದಾಡಿವೆ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ಕೊಡೋದಾಗಿ ಬಿಜೆಪಿ ಹೇಳಿದೆ. ಇದೆಲ್ಲದರ ನಡುವೆ ಅಲ್ಲಿ ಮತದಾನ ಮುಗಿದಿದೆ. ಫಲಿತಾಂಶಕ್ಕಾಗಿ ಜನ ಕಾಯ್ತಾ ಇದ್ದಾರೆ. ಇನ್ನು ಕೇರಳದ ವಿಷಯಕ್ಕೆ ನಾವು ಬರೋದಾದ್ರೆ, ಕೇರಳದಲ್ಲಿ 2,71,00,000 ಜನ ಮತದಾನದ ಹಕ್ಕನ್ನ ಹೊಂದಿದ್ದಾರೆ. ಅವರು ಒಟ್ಟು 140 ಕ್ಷೇತ್ರಗಳಿಗೆ ಶಾಸಕರನ್ನ ಆಯ್ಕೆ ಮಾಡ್ಕೋಬೇಕು. ಅಲ್ಲಿ 883 ಅಭ್ಯರ್ಥಿಗಳಿದ್ದು ಎಲ್ಲರ ಭವಿಷ್ಯವನ್ನು ಮತದಾರರು ಮತಪೆಟ್ಟಿಗೆ ಸೇರಿಸಿ ಆಗಿದೆ. ಕಮ್ಯುನಿಸ್ಟ್ ಪಕ್ಷಗಳ ನೇತೃತ್ವದ LDF, ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಹಾಗೂ ಬಿಜೆಪಿ ನೇತೃತ್ವದ NDA ಅಲ್ಲಿ ಪರಸ್ಪರ ಸೆಣಸಾಡ್ತಾ ಇವೆ. ಏಪ್ರಿಲ್ 9ರಂದು ನಡೆದ ಚುನಾವಣೆಯಲ್ಲಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತಮ್ಮ ಕುಟುಂಬದೊಂದಿಗೆ ಕಣ್ಣೂರಲ್ಲಿ ಮತ ಚಲಾಯಿಸಿದರು. ಇನ್ನು ಕೇರಳದ ವಿರೋಧ ಪಕ್ಷದ ನಾಯಕ VD ಸತೀಶನ್ ಎರ್ನಾಕುಲಂನ ಕೇಸರಿ ಸರ್ಕಾರಿ ಕಾಲೇಜಲ್ಲಿ ಮತ ಚಲಾಯಿಸಿದರೆ, ಮಾಜಿ ಕೇಂದ್ರ ಸಚಿವ ಶಶಿ ತರೂರ್, ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಕೇಂದ್ರ ಸಚಿವ AK ಆಂಟನಿ ಹಾಗೂ ಕಾಂಗ್ರೆಸ್ ನಾಯಕ MM ಹುಸೇನ್ ರಂಥ ಸಾಕಷ್ಟು ನಾಯಕರು ತಿರುವನಂತಪುರಂ ಮತ ಚಲಾಯಿಸಿದ್ರು. ಹಾಗೇನೆ ಕೊಚ್ಚಿ ಪೋಲಿಂಗ್ ಸ್ಟೇಷನ್ನಲ್ಲಿ ಸೂಪರ್ ಸ್ಟಾರ್ ಮಮ್ಮೂಟಿ ಅವ್ರ ಪತ್ನಿ ಜೊತೆ ಬಂದು ಮತ ಚಲಾಯಿಸಿದ್ರೆ, ಕೇಂದ್ರ ಸಚಿವ ಸುರೇಶನ್ ಗೋಪಿ ಗುರುವಾಯೂರಲ್ಲಿ ಮತ ಚಲಾವಣೆ ಮಾಡಿದ್ರು. ಇನ್ನು ಉದ್ಯಮಿ ಹಾಗೂ ಮಾಜಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ತಿರುವನಂತಪುರಂನ ನೇಮಂ ಕ್ಷೇತ್ರದಲ್ಲಿ ಮತ ಚಲಾಯಿಸಿದ್ರು. ಹಾಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಮುಖಂಡ ಸೈಯದ್ ಸಾದಿಕ್ ಅಲಿ ಶಿಹಾಬ್ ಹಾಗೂ PK ಕುನ್ಹಾಲಿ ಕುಟಿ ಮಲಪ್ಪುರಂನಲ್ಲಿ ಮತ ಚಲಾಯಿಸಿದ್ದಾರೆ. ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಈ ಬಾರಿ UDF ಅಧಿಕಾರಕ್ಕೆ ಬಂದ್ರೆ ಮುಖ್ಯಮಂತ್ರಿ ಕೂಡ ಆಗುವ ಕನಸನ್ನು ಕಾಣ್ತಾ ಇರುವ ರಾಹುಲ್ ಗಾಂಧಿ ಅವರ ಅತ್ಯಾಪ್ತ ಸಲಹೆಗಾರರಾಗಿ ಗುರುತಿಸಿಕೊಂಡಿರುವ KC ವೇಣುಗೋಪಾಲ್ ಅಂಬಲಪುಳದಲ್ಲಿ ಮತ ಚಲಾಯಿಸಿದ್ರು. ಈ ಬಾರಿ ಕೂಡ ಕೇರಳದಲ್ಲಿ ನೆಕ್ ಟು ನೆಕ್ ಫೈಟ್ ಇದ್ದು, 10 ವರ್ಷಗಳ ಕಾಲ ಅಧಿಕಾರದಿಂದ ದೂರ ಇರುವ ಕಾಂಗ್ರೆಸ್ ಏನಾದರೂ ಮಾಡಿ ಅಧಿಕಾರನ ಹಿಡಿಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದೆ. ಹಾಗೆ ಕಮ್ಯುನಿಸ್ಟರು ಕೂಡ ಕೇರಳವನ್ನು ಉಳಿಸಿಕೊಳ್ಳೋ ನಿಟ್ಟಲ್ಲಿ ದೊಡ್ಡ ಮಟ್ಟದ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇವರಿಬ್ಬರ ನಡುವೆ ಈ ಬಾರಿ ಒಂದು ನಿರ್ಣಾಯಕ ಪಾತ್ರ ನಿರ್ವಹಿಸುವ ಪ್ರಯತ್ನವನ್ನ ಅಲ್ಲಿ ಬಿಜೆಪಿ ಕೂಡ ಮಾಡ್ತಾ ಇದೆ. ಯಾರ ಪ್ರಯತ್ನಗಳಿಗೆ ಮತದಾರ ಎಷ್ಟು ಸೊಪ್ಪು ಹಾಕಿದಾನೆ ಅನ್ನೋದು ಮತಪೆಟ್ಟಿಗೆಯನ್ನ ತೆರೆದ ನಂತರ ಅಂದ್ರೆ ಕೌಂಟಿಂಗ್ ಅಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಚುನಾವಣಾ ಫಲಿತಾಂಶ ಅಲ್ಲಿ ಕೂಡ ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಇದರ ನಡುವೆ ಕೇರಳದ ತ್ರಿಶೂರಿನ ವಾಣಿಯಂಪಾರಾದಲ್ಲಿ ಮತ ಚಲಾಯಿಸಿದ ನಂತರ 62 ವರ್ಷದ ವಿನೋದನ್ ಕುಸಿದು ಬಿದ್ದಿದ್ದಾರೆ. ಅವರನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸುವ ಕೆಲಸ ಆಯ್ತಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ವಿನೋದನ್ ಸಾವನ್ನಪ್ಪಿದ್ದಾರೆ. ಇಂಥ ಸಣ್ಣ ಪುಟ್ಟ ಘಟನೆಗಳನ್ನು ಹೊರತುಪಡಿಸಿದ್ರೆ ಕೇರಳದ ಚುನಾವಣೆ ಶಾಂತಿಯುತವಾಗಿ ಮುಗಿದಿದೆ. ಇನ್ನು ಅಸ್ಸಾಮಲ್ಲಿ ಒಟ್ಟು 126 ಕ್ಷೇತ್ರಗಳಿಗೆ ಇವತ್ತು ಚುನಾವಣೆ ಆಗಿದೆ. ಅಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಈ ಬಾರಿ ಅಧಿಕಾರ ಹಿಡಿಯೋ ತಂತ್ರಗಾರಿಕೆಯನ್ನು ಮಾಡಿದ್ವು. ಆರೋಪ ಪ್ರತ್ಯಾರೋಪಗಳು ಚುನಾವಣಾ ಕಣದಲ್ಲಿ ವಿಪರೀತವಾಗಿ ಕೇಳಿಬಂದವು. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಅವರ ಪತ್ನಿ 3 ಪಾಸ್ಪೋರ್ಟ್ಗಳನ್ನು ಹೊಂದಿದ್ದಾರೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಮುಖಂಡ ಪವನ್ ಖೇರ್ ಮಾಡಿದ್ರು. ಅದು ಚುನಾವಣೆಗೆ 3-4 ದಿನಗಳಿರೋ ಸಂದರ್ಭದಲ್ಲಿ ಬಂದ ಆರೋಪ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಸಂಘರ್ಷಕ್ಕೆ ಇದು ಕಾರಣ ಆಯಿತು. ಪವನ್ ಖೇರ್ ಆಮೇಲೆ FIR ದಾಖಲಾಯಿತು. ಅವರು ತೆಲಂಗಾಣಕ್ಕೆ ಹೋಗಿ ತಲೆಮರೆಸ್ಕೊಂಡ್ರು. ಇದನ್ನೇ ಬಿಜೆಪಿ ಚುನಾವಣಾ ಅಸ್ತ್ರವನ್ನಾಗಿ ಬಳಸಿಕೊಳ್ತು. ಈ ಸಂದರ್ಭದಲ್ಲಿ ಬಿಸ್ವಾಸ್ ಸರ್ಮಾ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ನಾಲಿಗೆ ಹರಿಬಿಟ್ರು. ಈ ರಾಜಕಾರಣಿಗಳು ಮಾತನಾಡೋ ಭರದಲ್ಲಿ ಏನೆಲ್ಲ ಮಾತಾಡ್ತಾ ಇರ್ತಾರೆ ಅನ್ನೋದನ್ನ ಕರ್ನಾಟಕದಲ್ಲಿ ಕೂಡ ನಾವು ನೋಡಿದೀವಿ. ಅದೇ ಥರ ಅಸ್ಸಾಮಲ್ಲೂ ಆಗಿದೆ. ಇದರ ಜೊತೆ ಅಕ್ರಮ ವಲಸೆ, ಅಭಿವೃದ್ಧಿಯ ಮಾತುಗಳನ್ನು ಆಡ್ತಲೇ ಎರಡೂ ಪಕ್ಷಗಳು ಚುನಾವಣೆಯಲ್ಲಿ ಮತದಾರರ ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ವು. ಈಗ ಅವರ ಭವಿಷ್ಯವನ್ನ 2.5 ಕೋಟಿ ಅಸ್ಸಾಂನ ಜನ ಬರೆದಿದ್ದಾರೆ. ಸುಮಾರು 722 ಮಂದಿ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯನ್ನ ಸೇರಿದೆ. ಇದೇ ವೇಳೆ
ಅಸ್ಸಾಂನ ಸೋನಿಪತ್ಪುರ್ ಜಿಲ್ಲೆಯ ನಡೌರ್ ಕ್ಷೇತ್ರದಲ್ಲಿ ಮತಗಟ್ಟೆ ಅಧಿಕಾರಿಯಾಗಿ ಬಂದಿದ್ದ ದೇವೇನ್ ಹೋರೋ ತಮ್ಮ ಕೊಠಡಿಯಲ್ಲೇ ಸಾವನ್ನಪ್ಪಿದ್ದಾರೆ. ಏಪ್ರಿಲ್ 9ರಂದು ಬೆಳಗ್ಗೆ ಅವರು ತುಂಬಾ ಹೊತ್ತಿನವರೆಗೆ ಕೊಠಡಿಯಿಂದ ಆಚೆ ಬರದೇ ಇದ್ದಾಗ ಅಲ್ಲಿ ಹೋಗಿ ನೋಡಿದ್ರೆ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರಂತೆ. ಆ ಬಳಿಕ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಅಲ್ಲಿ ಅವರು ಮೃತಪಟ್ಟಿರುವುದು ದೃಢಪಟ್ಟಿದೆ. ಇನ್ನು ಅಸ್ಸಾಂನಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಮುಖಂಡ ಸರ್ಬಾನಂದ್ ಸೋನಾವಾಲ್ ದಿಬ್ರುಗಢದಲ್ಲಿ ಮತದಾನ ಮಾಡಿದ್ರು. ಕೇಂದ್ರ ವಿದೇಶಾಂಗ ಇಲಾಖೆ ರಾಜ್ಯ ಸಚಿವ ಪವಿತ್ರ ಮಾರ್ಗರಿಟಾ ಜೋರ್ಹಾಟ್ನಲ್ಲಿ ಮತ ಚಲಾಯಿಸಿದ್ರು. ಇದೇ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಅಸ್ಸಾಂ ಕಾಂಗ್ರೆಸ್ನ ಅಧ್ಯಕ್ಷ ಗೌರವ್ ಗೊಗೊಯ್ ಕೂಡ ತಮ್ಮ ಹಕ್ಕನ್ನು ಅಲ್ಲಿ ಚಲಾಯಿಸಿದ್ರು. ಹಾಗೆ ಹಾಲಿ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಜಲುಕ್ಬರಿಯಲ್ಲಿ ಮತದಾನ ಮಾಡಿದ್ರು. ಅಸ್ಸಾಂ ಕೂಡ ಶಾಂತಿಯುತ ಮತದಾನಕ್ಕೆ ಸಾಕ್ಷಿ ಆಯಿತು. ಇನ್ನು ಪುದುಚೇರಿಯಲ್ಲಿ ಒಟ್ಟು 10,14,070 ಮಂದಿ ಮತದಾರರು, 30 ಕ್ಷೇತ್ರಗಳು. ಈ 30 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಪುದುಚೇರಿ ಅನ್ನೋದು ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಇದರಲ್ಲಿ ನಾವು ಆಂಧ್ರ ಪ್ರದೇಶದ ಮ್ಯಾಪಲ್ಲಿ ನೋಡುವ ಯಾನಂ, ಕೇರಳದ ಮ್ಯಾಪಲ್ಲಿ ನೋಡುವ ಮಾಹೆ ಹಾಗೂ ತಮಿಳುನಾಡಿನ ಮ್ಯಾಪಲ್ಲಿ ಕಾಣುವ ಪಾಂಡಿಚೇರಿ ಮತ್ತು ಕರೈಕಲ್ ಜಿಲ್ಲೆಗಳು ಸೇರ್ಕೊಳ್ಳುತ್ತವೆ. 2006ರವರೆಗೆ ಇದನ್ನ ಪಾಂಡಿಚೇರಿ ಅಂತಲೇ ಕರೀತಾ ಇದ್ರು. ಆದರೆ ಅಕ್ಟೋಬರ್ 1, 2006ರಲ್ಲಿ ಪಾಂಡಿಚೇರಿ ಅನ್ನೋ ಹೆಸರನ್ನ ಪುದುಚೇರಿಯಾಗಿ ಬದಲಾಯಿಸಲಾಯಿತು. ಇಂಥ ಪುದುಚೇರಿಯಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿದೆ. ಅಲ್ಲಿ 5,39,125 ಮಹಿಳಾ ಮತದಾರರಿದ್ರೆ 4,74,778 ಪುರುಷ ಮತದಾರರಿದ್ದಾರೆ. ಹಾಗೆ 157 ಮಂದಿ ತೃತೀಯ ಲಿಂಗಿಗಳು ಕೂಡ ಮತದಾನದ ಹಕ್ಕನ್ನು ಹೊಂದಿದ್ದಾರೆ. ಇನ್ನು ಪುದುಚೇರಿಯ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಬೈಕಲ್ ಬಂದು ಮತ ಚಲಾಯಿಸಿದ್ದು ವಿಶೇಷವಾಗಿತ್ತು. ರಂಗಸ್ವಾಮಿ ಅವರು ಮಂಗಳಂ ಹಾಗೂ ತಟ್ಟಂಚವಡಿ 2 ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ದಾರೆ. ಇಲ್ಲೂ ಕೂಡ ಕಾಂಗ್ರೆಸ್ ಈ ಬಾರಿ ಅಧಿಕಾರವನ್ನು ಪಡೆಯುವ ಪ್ರಯತ್ನವನ್ನು ತೀವ್ರವಾಗಿ ಮಾಡಿದೆ. ಆದರೆ ಡಿಎಂಕೆ ಹಾಗೂ ಕಾಂಗ್ರೆಸ್ ಮೈತ್ರಿಯ ಮಹತ್ವಾಕಾಂಕ್ಷೆಗೆ ಟಿವಿಕೆ ಅಡ್ಡಿಯಾಗುವ ಸಾಧ್ಯತೆ ಇರುತ್ತೆ. ಜೋಸೆಫ್ ವಿಜಯ್ ಅವರ ಪಕ್ಷ ಗಣನೀಯ ಪ್ರಮಾಣದಲ್ಲಿ ಕಾಂಗ್ರೆಸ್ ಹಾಗೂ ಡಿಎಂಕೆ ಮತಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿನ ಫಲಿತಾಂಶದ ಮೇಲೆ ಟಿವಿಕೆಯ ಪರಿಣಾಮ ದೊಡ್ಡ ಮಟ್ಟದಲ್ಲಿರುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದರ ಜೊತೆ ನಾಗಾಲ್ಯಾಂಡ್ ಮತ್ತು ತ್ರಿಪುರಾದ ಬೈ ಎಲೆಕ್ಷನ್ ಕೂಡ ಮುಗಿದಿದೆ. ಒಟ್ಟಲ್ಲಿ ಚುನಾವಣೆಗಳು ಸಾಂಗವಾಗಿ ನೆರವೇರಿವೆ. ಈ ಅಭ್ಯರ್ಥಿಗಳು ತಮ್ಮ ಭವಿಷ್ಯ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮೇ 4ರವರೆಗೆ ಕಾಯಬೇಕಾಗತ್ತೆ. ಅವತ್ತು ಎಲ್ಲ 5 ರಾಜ್ಯಗಳ ಮತ ಎಣಿಕೆ ನಡೆಯುತ್ತೆ. ಇದು ಗೆಳೆಯರೆ ಇವತ್ತು ನಡೆದ ಮತದಾನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.